ಕರ್ನಾಟಕದ ಕೋಲಾರದಲ್ಲಿ ಗಾಳಿ ಬೀಸಿದ್ರೆ ಕ್ಯಾನ್ಸರ್ ಬರುತ್ತೆ. ಊಟ ಮಾಡೋ ತಟ್ಟೆಯಲ್ಲಿ ವಿಷದ ಧೂಳು ಬೀಳುತ್ತೆ. ಯಾಕಂದರೆ ಈ ಊರಿನ ಮಧ್ಯೆ 30 ಮೀಟರ್ ಎತ್ತರದ 30 ಮಿಲಿಯನ್ ಟನ್ ತೂಕದ ಸೈನೈಡ್ ಬೆಟ್ಟಗಳಿದೆ. ನೀವು ಫಿಲ್ಮಲ್ಲಿ KGFನ ಚಿನ್ನ ನೋಡಿರ್ತೀರ, ಆದರೆ ಅಸಲಿ KGFನ ನರಕ ನೋಡಿಲ್ಲ. KGF ಸಿನಿಮಾದಲ್ಲಿ ರಾಕಿ ಬಾಯ್ ಬಂದು ಎಲ್ಲರನ್ನೂ ಕಾಪಾಡ್ತಾರೆ, ಆದರೆ ರಿಯಲ್ ಲೈಫ್ನಲ್ಲಿ ಅಲ್ಲಿರೋ ಸಾವಿರಾರು ಜನ ಆ ವಿಷದ ಬೆಟ್ಟಗಳಿಂದ ಕಾಪಾಡೋಕ್ಕೆ ಯಾರೂ ಬಂದಿಲ್ಲ. ಏಷ್ಯಾಗೆ ಮೊದಲು ಕರೆಂಟ್ ತಂದ ಊರು, ಪ್ರಪಂಚಕ್ಕೆ 900 ಟನ್ ಚಿನ್ನ ಕೊಟ್ಟ ಊರು ಇವತ್ತು ಒಂದು ಗೋಸ್ಟ್ ಟೌನ್ ಆಗಿದೆ. ಇದು ಹೇಗೆ? ಈ ಸೈನೈಡ್ ಬೆಟ್ಟಗಳನ್ನ ಕಟ್ಟಿದ್ಯಾರು? ಭೂಮಿಯ 3 ಕಿಲೋಮೀಟರ್ ಕೆಳಗಡೆ 55 ಡಿಗ್ರಿ ಬಿಸಿಲಿ ಬ್ರಿಟಿಷರು ಮಾಡಿದ ಭಯಾನಕ ರಕ್ತಪಾತ ಏನು? ಇದು ಕತೆ ಕಾರ್ನರ್. ಬನ್ನಿ KGFನ ಅಸಲಿ ಡಾರ್ಕ್ ಹಿಸ್ಟ್ರಿನ ಡಿಕೋಡ್ ಮಾಡೋಣ. ಈ ವಿಷದ ಬೆಟ್ಟಗಳು ಸೃಷ್ಟಿಯಾಗೋಕ್ಕೆ ಅಸಲಿ ಕಾರಣ 200 ವರ್ಷಗಳ ಹಿಂದೆ ಒಬ್ಬ ಬ್ರಿಟಿಷ್ ಆಫೀಸರ್ ಮಾಡಿದ್ದೊಂದು ಚಿಕ್ಕ ಆಸೆ. ಕತೆ ಶುರುವಾಗೋದು 1802 ಟಿಪ್ಪು ಸುಲ್ತಾನ್ ಸೋತಾದ ಮೇಲೆ ಜಾನ್ ವ್ಯಾರನ್ ಅನ್ನೋ ಒಬ್ಬ ಬ್ರಿಟಿಷ್ ಆಫೀಸರ್ ಕೋಲಾರಕ್ಕೆ ಬರ್ತಾನೆ. ಅಲ್ಲಿರೋ ಲೋಕಲ್ ಹಳ್ಳಿ ಜನರು ಮಣ್ಣಲ್ಲಿ ನೀರು ಹಾಕಿ ಚಿನ್ನ ತೆಗೆಯೋದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಅವನೊಂದು ಚಾಲೆಂಜ್ ಮಾಡ್ತಾನೆ, ಯಾರು ನಂಗೆ ಜಾಸ್ತಿ ಚಿನ್ನ ತೆಗೆದು ತೋರಿಸ್ತಿರೋ ಅವ್ರಿಗೆ ನಾನೊಂದು ದೊಡ್ಡ ರಿವಾರ್ಡ್ ಅಥವಾ ಬಹುಮಾನ ಕೊಡ್ತೀನಿ ಅಂತ. ಆದರೆ ಆಗ ಜಾಸ್ತಿ ಚಿನ್ನ ಸಿಕ್ಕಲ್ಲ, ಸೊ ಬ್ರಿಟಿಷರು ಅದನ್ನು ಬಿಟ್ಟು ವಾಪಸ್ ಹೋಗ್ತಾರೆ. ಆದರೆ ಅಸಲಿ ನರಕ ಶುರುವಾಗಿದ್ದು 1871 ಮೈಕಲ್ ಲೆವೆಲ್ ಅನ್ನೋ ಒಬ್ಬ ಐರಿಷ್ ಸೋಲ್ಜರ್ ಒಂದು ಹಳೆಯ ಬುಕ್ ಓದಿದಾಗ ಈ ಕೋಲಾರದ ಚಿನ್ನದ ಕತೆ ಗೊತ್ತಾಗುತ್ತೆ. ಅವ್ನು ಡೈರೆಕ್ಟಾಗಿ ಕೋಲಾರಕ್ಕೆ ಬಂದು ಭೂಮಿನ ಅಗ್ಯೋಕ್ಕೆ ಶುರು ಮಾಡ್ತಾನೆ. ಅವನಿಗಲ್ಲಿ ಸಿಕ್ಕಿದ್ದು ಸಾಧಾರಣ ಚಿನ್ನ ಅಲ್ಲ, ಪ್ರಪಂಚದ ಅತಿ ಪ್ಯೂರ್ ಆದ ಗೋಲ್ಡ್ ವೈನ್ಸ್. ಈ ನ್ಯೂಸ್ ಬ್ರಿಟಿಷ್ ಗೌರ್ಮೆಂಟ್ಗೆ ಪಾಸ್ ಆಯಿತು. ಕ್ಷಣಾರ್ಧದಲ್ಲೇ ಜಾನ್ ಟೈಲರ್ ಆ್ಯಂಡ್ ಸನ್ ಅನ್ನೋ ಒಂದು ದೊಡ್ಡ ಕಂಪ್ನಿ KGFನ ಪೂರ್ತಿ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು. ಬ್ರಿಟಿಷರು ಕೋಲಾರನ ಎಷ್ಟು ಗ್ರ್ಯಾಂಡಾಗಿ ಡೆವಲಪ್ ಮಾಡಿದರು ಅಂದರೆ ಇದನ್ನು ಲಿಟಲ್ ಐಲ್ಯಾಂಡ್ ಅಂತ ಕರೀತಿದ್ರು. ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು, ಗೋಲ್ಫ್ ಕೋರ್ಸ್ಗಳು ಮತ್ತು ಲಕ್ಸುರಿ ಕ್ಲಬ್ಸ್ಗಳಿದ್ವು. ಚಿನ್ನ ತೆಗಿಯೋಕ್ಕೆ ದೊಡ್ಡ ದೊಡ್ಡ ಮಿಷಿನ್ನ ರನ್ ಮಾಡಬೇಕಿತ್ತು. ಅದಕ್ಕೆ 1902 ಪ್ರಪಂಚ ಕಂಡ ಅತಿ ದೊಡ್ಡ ಮೈಂಡ್ ಬ್ಲೋಯಿಂಗ್ ಕೆಲಸ ಮಾಡಿದರು. ಆಗ ಪೂರ್ತಿ ಇಂಡಿಯಾದಲ್ಲಿ ಯಾರೂ ಕರೆಂಟ್ ನೋಡಿರಲಿಲ್ಲ. ನಮ್ಮ ಬೆಂಗಳೂರು, ಡೆಲ್ಲಿ, ಮುಂಬೈಗೂ ಕರೆಂಟ್ ಬಂದಿರಲಿಲ್ಲ. ಆದರೆ ಏಷ್ಯಾ ಖಂಡದಲ್ಲೇ ಜಪಾನ್ ಬಿಟ್ಟರೆ ಎಲೆಕ್ಟ್ರಿಸಿಟಿ ಕಂಡ 2ನೇ ಊರು ನಮ್ಮ ಕೋಲಾರ. ಶಿವನ ಸಮುದ್ರ ಜಲಪಾತದಿಂದ ಸುಮಾರು 140 ಕಿಲೋಮೀಟರ್ ದೂರ ವೈರ್ ಎಳೆದು KGFಗೆ ಕರೆಂಟ್ ಸಪ್ಲೈ ಮಾಡಿದರು. ಬೆಂಗಳೂರಿಗೆ ಕರೆಂಟ್ ಬಂದಿದ್ದು KGFಗೆ ಬಂದ ಆದಮೇಲೆ. ಬ್ರಿಟಿಷರು ಕರೆಂಟ್ ತಂದಿದ್ದು ಜನರಿಗಾಗಲ್ಲ, ಭೂಮಿ ಕೆಳಗಡೆ ಇದ್ದ ಚಿನ್ನ ತೆಗಿಯೋಕ್ಕೆ. ಮೇಲೆ ಬ್ರಿಟಿಷರು ಲೈಟ್ನಲ್ಲಿ ಲಕ್ಸುರಿ ಲೈಫ್ ಎಂಜಾಯ್ ಮಾಡ್ತಿದ್ರೆ, ಕೆಳಗಡೆ ಭೂಮಿ ಆಳದಲ್ಲಿ ನಮ್ಮ ಸಾಧಾರಣ ಕಾರ್ಮಿಕರು ಭಯಾನಕ ನರಕದಲ್ಲಿ ಬದುಕ್ತಿದ್ರು. ಇದು KGFನ ಇರುಳ ಮುಖ, ಅಂದರೆ ಡಾರ್ಕ್ ಫೇಸ್. KGFನಲ್ಲಿದ್ದ ಚಾಂಪಿಯನ್ ರೀಫ್ ಮೈನ್ ಬಗ್ಗೆ ಗೊತ್ತಾ ನಿಮಗೆ? ಅದು ಎಷ್ಟು ಆಳ ಇತ್ತೋ ಗೊತ್ತಾ? ಭೂಮಿ ಕೆಳಗಡೆ ಸುಮಾರು 3 ಕಿಲೋಮೀಟರ್. ನೀವು ದುಬೈನ ಬುರ್ಜ್ ಖಲೀಫಾ ನೋಡಿದ್ದೀರಾ? ಅಂಥದ್ದು 4 ಬುರ್ಜ್ ಖಲೀಫಾ ಬಿಲ್ಡಿಂಗ್ಗಳನ್ನ ಭೂಮಿ ಒಳಗಡೆ ಹಾಕಿದರೆ ಎಷ್ಟು ಆಳ ಇರುತ್ತೋ ಅಷ್ಟು ಆಳ. ಅಷ್ಟು ಆಳದಲ್ಲಿ ಟೆಂಪ್ರೇಚರ್ 60 ಡಿಗ್ರಿ ಸೆಲ್ಸಿಯಸ್ ಇರ್ತಿತ್ತು. ಗಾಳಿ ಇರಲಿಲ್ಲ, ಬೆಳಕಿರಲಿಲ್ಲ. ನಮ್ಮ ಕನ್ನಡ ಮತ್ತು ತಮಿಳ್ ವರ್ಕರ್ಸು ಆ ಭಯಾನಕ ಬಿಸಿಲಿ 12 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರು. ಆದರೆ ಈ ಬಿಸಿಗಿಂತ ಭಯಾನಕ ಇನ್ನೊಂದಿತ್ತು, ಅದೇ ರಾಕ್ ಬರ್ಸ್ಟ್ಸ್. ಭೂಮಿ 3 ಕಿಲೋಮೀಟರ್ ಕೆಳಗಡೆ ಪ್ರೆಷರ್ ಎಷ್ಟಿರ್ತಿತ್ತು ಅಂದರೆ, ಅವ್ರು ಕೆಲಸ ಮಾಡಬೇಕಾದ್ರೆ ಸುತ್ತಲೂ ಇರೋ ಕಲ್ಲುಗಳಲ್ಲಿ ಸಡನ್ನಾಗಿ ಬಾಂಬ್ ಥರ ಬ್ಲಾಸ್ಟ್ ಆಗ್ತಿದ್ವು. ಒಂದು ಚಿಕ್ಕ ರಾಕ್ ಬಸ್ಟ್ ಆದರೂ ಸಾವಿರಾರು ಟನ್ ಕಲ್ಲಿನ ಕೆಳಗಡೆ ನಮ್ಮ ಜನರು ಜೀವಂತ ಸಮಾಧಿ ಆಗ್ತಿದ್ರು. ಬ್ರಿಟಿಷರಿಗೆ ಗೋಲ್ಡ್ ಮಾತ್ರ ಬೇಕಿದ್ದಿದ್ದು, ಸತ್ತೋದ ಬಾಡಿ ಮೇಲೆ ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಅವರಲ್ಲೇ ಸಮಾಧಿ ಆಗ್ತಿದ್ರು. ಬ್ರಿಟಿಷರು ಚಿನ್ನ ತೆಗೆದ ಮೇಲೆ ಉಳಿದಿದ್ದ ವೇಸ್ಟ್ನ ಏನು ಮಾಡ್ತಿದ್ರು? ಅಲ್ಲೇ ಸೃಷ್ಟಿಯಾಗಿತ್ತು ಪ್ರಪಂಚ ಕಂಡ ಅತಿ ದೊಡ್ಡ ಮೆಡಿಕಲ್ ಟ್ರಾಜಿಡಿ, KGFನ ಸೈನೈಡ್ ಮೌಂಟೇನ್ಸ್. ನಿಮಗೆಲ್ಲ ಒಂದು ವಿಷಯ ಗೊತ್ತಾ? ಚಿನ್ನ ಡೈರೆಕ್ಟಾಗಿ ಭೂಮಿಯಲ್ಲಿ ಬಿಸ್ಕೆಟ್ ಥರ ಸಿಗಲ್ಲ. ಅದು ಕಲ್ಲಿನೊಳಗಡೆ ಮಿಕ್ಸ್ ಆಗಿ ಗಟ್ಟಿಯಾಗಿರುತ್ತೆ. ಆ 3 ಕಿಲೋಮೀಟರ್ ಆಳದಿಂದ ತೆಗೆದ ಕಲ್ಲುಗಳನ್ನ ಮೇಲೆ ತಂದು ಮಿಷಿನ್ನಲ್ಲಿ ಹಾಕಿ ಪೂರ್ತಿ ಪೌಡರ್ ಮಾಡ್ತಿದ್ರು. ಆದರೆ ಆ ಪೌಡರ್ನಿಂದ ಚಿನ್ನ ಹೇಗೆ ಸಪ್ರೇಟ್ ಮಾಡೋದು? ಅಲ್ಲೇ ಬ್ರಿಟಿಷ್ ಯೂಸ್ ಮಾಡಿದ್ದು ಪ್ರಪಂಚದ ಅತಿ ಡೇಂಜರಸ್ ಕೆಮಿಕಲ್ ಸೈನೈಡ್. ಸೈನೈಡ್ ಎಷ್ಟು ಡೇಂಜರಸ್ ಅಂದರೆ, ಅದ್ರದ್ದು ಒಂದು ಡ್ರಾಪ್ ಮುಟ್ಟಿದ್ರೂ ಮನುಷ್ಯ ಅಲ್ಲೇ ಸ್ಪಾಟ್ನಲ್ಲೇ ಸಾಯ್ತಾನೆ. ಬ್ರಿಟಿಷರು ಈ ಕಲ್ಲಿನ ಪೌಡರ್ಗೆ ನೀರು ಮತ್ತು ಸೈನೈಡ್ ಮಿಕ್ಸ್ ಮಾಡಿ ಆ ಕೆಮಿಕಲ್ ರಿಯಾಕ್ಷನ್ಗೆ ಕಲ್ಲಲ್ಲಿರೋ ಚಿನ್ನ ಮಾತ್ರ ಕರಗಿ ಆಚೆ ಬರ್ತಿತ್ತು. ಗೋಲ್ಡ್ನ ಬ್ರಿಟಿಷರು ತಗೊಂಡ್ರು, ಆದರೆ ಉಳಿದಿದ್ದ ಸೈನೈಡ್ ಮಿಕ್ಸ್ ಆಗಿರೋ ವೇಸ್ಟ್ನ ಊರಿನ ಮಧ್ಯದಲ್ಲೇ ಡಂಪ್ ಮಾಡಿದ್ರು.
ಒಂದಿನ ಅಲ್ಲ 2 ದಿನ ಅಲ್ಲ, ಪೂರ್ತಿ 120 ವರ್ಷ ಕಂಟಿನ್ಯೂಸ್ ಆಗಿ ಈ ವೇಸ್ಟ್ನ ಡಂಪ್ ಮಾಡಿದರು. ಇದರಿಂದ ಸೃಷ್ಟಿಯಾಗಿರೋದೆ 13 ವಿಷದ ಬೆಟ್ಟಗಳು. ಆದರೂ 1956ಅಲ್ಲಿ ಒಂದು ಖುಷಿ ವಿಚಾರ ನಡೀತು. ಬ್ರಿಟಿಷರು ಪೂರ್ತಿಯಾಗಿ KGFನ ಬಿಟ್ಟು ತಮ್ಮ ದೇಶಕ್ಕೆ ವಾಪಸ್ ಹೋದರು. ಆ 3 ಕಿಲೋಮೀಟ್ರ್ ಆಳದಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಜನ ತುಂಬ ಖುಷಿಪಟ್ಟರು. ಯಾಕಂದರೆ ಈಗ ನಮ್ಮ ಸ್ವಂತ ಇಂಡಿಯನ್ ಗೌರ್ಮೆಂಟ್ ಬಂದಿದೆ, KGFನ BGML ಅಂದರೆ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ತಗೊಂಡಿದೆ, ಇನ್ನು ಮುಂದೆ ನಮಗೆ ಒಳ್ಳೆಯದಾಗುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದರು. ಆದರೆ ನಮ್ಮ ಗೌರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅಸಲಿ ನರ್ಕ ಶುರುವಾಗಿದ್ದೇ ಆವಾಗ. ಬ್ರಿಟಿಷರು ನಮ್ಮ ಜನರಿಂದ ಚಿನ್ನ ಮಾತ್ರ ಕದ್ರು, ಆದರೆ ನಮ್ಮ ಕರಪ್ಟ್ ಸಿಸ್ಟಮ್ ನಮ್ಮ ಜನರ ಜೀವನನೇ ಕದ್ರು. 2001ನಲ್ಲಿ ಸಡನ್ನಾಗಿ ಒಂದಿನ ಇಂಡಿಯನ್ ಗೌರ್ಮೆಂಟ್ KGF ಮೈನ್ಸ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ತು. ಮೈನ್ನಲ್ಲಿ ಲಾಸ್ ಆಗ್ತಿದೆ, ಚಿನ್ನ ತೆಗೆಯೋದು ಎಕ್ಸ್ಪೆನ್ಸಿವ್ ಆಗ್ತಿದೆ ಅಂತ ಬಹಳ ಸುಲಭವಾಗಿ ಹೇಳಿಬಿಟ್ರು. ಒಂದೇ ಒಂದು ದಿನದಲ್ಲಿ 1,00,000ಕ್ಕೂ ಹೆಚ್ಚು ಜನ ವರ್ಕರ್ಸ್ ರಸ್ತೆಗೆ ಬಂದರು. ಯಾವ ಊರು ಪ್ರಪಂಚಕ್ಕೆ 900 ಟನ್ ಚಿನ್ನ ಕೊಡ್ತೋ ಆ ಊರಿನ ಜನರಿಗೆ ಕುಡಿಯೋಕ್ಕೆ ನೀರು ಇರಲಿಲ್ಲ. ಬ್ರಿಟಿಷರು ಕಟ್ಟೋದ ಲಿಟಲ್ ಐಲ್ಯಾಂಡ್ನ ಬಂಗ್ಲೆಗಳು, ಕ್ಲಬ್ಗಳು ಎಲ್ಲ ಬೂತ್ ಬಂಗ್ಲೆಗಳಾದವು. KGF ಇವತ್ತು ಒಂದು ಗೋಸ್ಟ್ ಟೌನ್ ಆಗಿದೆ. ಆದರೆ ಅಸಲಿ ಟ್ವಿಸ್ಟ್ ಏನು ಗೊತ್ತಾ? ಗೌರ್ಮೆಂಟ್ ಚಿನ್ನ ಮುಗ್ದಿದೆ ಅಂತ ಹೇಳಿದ್ರು ಕೂಡ KGFನಲ್ಲಿ ಚಿನ್ನ ಇನ್ನೂ ಮುಗ್ದಿಲ್ಲ ಅಂತ ಜಿಯೋಲಜಿಸ್ಟ್ ಮತ್ತು ಸೈಂಟಿಸ್ಟ್ ಹೇಳ್ತಾರೆ. ಭೂಮಿಯ ಇನ್ನೂ ಆಳದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳೋ ಚಿನ್ನ ಇನ್ನೂ ಅಡಗಿದೆ. ಆದರೆ ಅದನ್ನು ತೆಗಿಯೋಕ್ಕೆ ಪ್ರಪಂಚದ ಯಾವ ಟೆಕ್ನಾಲಜಿಗೂ ಆಗ್ತಿಲ್ಲ. ಏಕೆಂದರೆ ಅಲ್ಲಿರೋ ಪ್ರೆಷರ್ ಮತ್ತು ಹೀಟ್ ಎಷ್ಟಿದೆ ಅಂದರೆ ಮಿಷಿನ್ಸ್ ಕೂಡ ಕರಗಿ ಮೆಲ್ಟ್ ಆಗೋಗುತ್ತೆ. ಅದಕ್ಕಿಂತ ದೊಡ್ಡ ಶಾಕ್ ಏನಂದರೆ, ನಾವು ಮಾತಾಡ್ತಾ ಇರೋ ಆ 13 ಸೈನೈಡ್ ಬೆಟ್ಟಗಳು ಇದೆಯಲ್ಲ, ಅದರಲ್ಲೂ ಕೂಡ ಚಿನ್ನ ಇದೆ. ಹೌದು, ಬ್ರಿಟಿಷರು ಯೂಸ್ ಮಾಡಿದ 100 ವರ್ಷದ ಹಳೆ ಟೆಕ್ನಾಲಜಿನಲ್ಲಿ ಪೂರ್ತಿ ಚಿನ್ನ ತೆಗಿಯೋಕೆ ಆಗಲಿಲ್ಲ. ಸೊ ಆ ವೇಸ್ಟ್ ಜೊತೆ ಸುಮಾರು 15ರಿಂದ 20 ಟನ್ ಚಿನ್ನ ಆ ವಿಷದ ಬೆಟ್ಟಗಳಲ್ಲಿ ಮಿಕ್ಸ್ ಆಗಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇವತ್ತು ಬ್ರಿಟಿಷರು ಇಲ್ಲ, ಗೋಲ್ಡ್ ಮೈನಿಂಗು ಇಲ್ಲ, ಆದರೆ ಆ ಬೆಟ್ಟಗಳು ಮಾತ್ರ ಇನ್ನೂ ಇದ್ದಾವೆ. ಈ ಧೂಳಿನಲ್ಲಿರೋ ಸಿಲಿಕಾ ಮತ್ತು ಕೆಮಿಕಲ್ ರೆಸಿಡ್ಯೂಯಿಂದ ಅಲ್ಲಿರೋ ಸಾವಿರಾರು ಜನರಿಗೆ ಸಿಲಿಕಾಸಿಸ್ ಅನ್ನೋ ಭಯಾನಕ ಲಂಗ್ ಡಿಸೀಸ್ ಮತ್ತು ಕ್ಯಾನ್ಸರ್ ಬರ್ತಿದೆ. KGF ಜನರಿಗೆ ಉಸಿರಾಡೋದೇ ಒಂದು ದೊಡ್ಡ ಶಿಕ್ಷೆ ಆಗೋಗಿದೆ. ನಿಮಗೀಗ ಒಂದು ಪ್ರಶ್ನೆ ಕಾಡ್ಬೋದು, ಅಷ್ಟು ಡೇಂಜರಸ್ ಅಂತ ಇದ್ದರೆ ಗೌರ್ಮೆಂಟ್ ಯಾಕೆ ಆ ಬೆಟ್ಟಗಳನ್ನು ರಿಮೂವ್ ಮಾಡಲಿಲ್ಲ ಅಂತ. ಯಾಕೆಂದರೆ ಒಂದು ಕಡೆ 35 ಮಿಲಿಯನ್ ಟನ್ ವಿಷನ ಎಲ್ಲಿ ತಗೊಂಡೋಗಿ ಡಂಪ್ ಮಾಡೋದು ಅನ್ನೋ ಒಂದು ಪ್ರಶ್ನೆ. ಇನ್ನೊಂದು ಕಡೆ ಈ ವಿಷದ ಬೆಟ್ಟದಲ್ಲಿ ಇನ್ನೂ ಉಳಿದಿರೋ 20 ಟನ್ ಗೋಲ್ಡ್ ಮೇಲೆ ಕೋಟಿ ದುಡ್ಡನ್ನು ಮಾಡೋಕ್ಕೆ ಕರಪ್ಟ್ ಮಾಫಿಯಾಸ್ ಮತ್ತು ಪೊಲಿಟಿಷಿಯನ್ಸ್ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಅವರ ಲೀಗಲ್ ಫೈಟ್ ಮುಗಿಯೋವರೆಗೂ KGF ಜನರು ಈ ಗಾಳಿನೇ ಉಸಿರಾಡಬೇಕು. KGFನ ಚಿನ್ನ ಇವತ್ತು ಲಂಡನ್ನ ಲಾಕರ್ನಲ್ಲಿ ಸೇಫ್ ಆಗಿದೆ. ಆದರೆ ಅದನ್ನು ತೆಗೆದು ನಮ್ಮ ಕಾರ್ಮಿಕರು ಇವತ್ತು ಉಸಿರಾಡೋಕ್ಕೂ ಕಷ್ಟಪಡ್ತಿದ್ದಾರೆ. ಫಿಲಮ್ನಲ್ಲಿ ರಾಕಿ ಬಾಯ್ನ ಚಾಪ್ಟರ್ 2 ಮುಗ್ದಿದೆ, ಆದರೆ ಅಸಲಿ KGF ಜನರಿಗೆ ಈ ಭಯಾನಕ ಚಾಪ್ಟರ್ ಇನ್ನೂ ಮುಗ್ದಿಲ್ಲ. KGFನ ಈ ಅಸಲಿ ಡಾರ್ಕ್ ಹಿಸ್ಟ್ರಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತಾಗಬೇಕು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.